ಗ್ಯಾರೇಜ್ ಬಂದು ಗ್ಯಾರೇಜಿನ ಕ್ಲೋಸ್ ಐತಿ. ಈಗ ಓಪನ್ ಮಾಡ್ತೀನಿ. ನಾ ಗ್ಯಾರೇಜ್ ಅಂತ ಬರೋ ಮುಂಚೆ ಒಬ್ಬರು ಕಸ್ಟಮರ್ ವೇಟ್ ಮಾಡ್ತಿದ್ರು, ಪಂಚರ್ ಐತೆ ಅಂತೇಳಿ ಸಂಜೆ ಶಾಪ್ ಓಪನ್ ಮಾಡೋಣ. ಜಸ್ಟ್ ಊಟ ಮಾಡ್ಕೊಂಡು ಬರ್ತಿದ್ದೆ ನಿಮ್ಮ ಗ್ಯಾರೇಜ್ ಹೊಂಟೆ. ಚಾಚಾಗ ಹೋಗಿ ಊಟಕ್ಕೆ ಬಿಡ್ಬೇಕು. ಈಗ ಟೈಮ್ ಬಂದು 3 ಗಂಟೆ ಆಯ್ತಲ್ಲ. ಊಟ ಮಾಡ್ಕೊಂಬಂದು ಕೂತ್ಕೊಂಡೆ. ಗ್ಯಾರೇಜ್ನ ಕೆಲಸ ಏನಂತೇಳಿ ಫೀಲ್ಡಲ್ಲಿದ್ದಾವೆಲ್ಲ. ಜಸ್ಟ್ ಫ್ರೆಶಪ್ ಆಗಿ ಅಮ್ಮ ಗಿರಣಿಗೆ ಹೋಗಿ ಅಕ್ಕಿಟ್ಟು ಬಂತು. ಅಕ್ಕಿಟ್ಟು ಬರ್ಕೊಂತೀನಿ. ಅಲ್ಲಿಂದ ಯಾಕಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಹೋಗ್ಬೇಕು. ಅಣ್ಣಗೆ ಜ್ವರ ಬಂದುಬಿಟ್ಟವು. ಅಣ್ಣಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ರಿಟರ್ನ್ ಹೊಂಟೋಗಿ ಮಾರ್ಕೆಟ್ನಾಗ. ಫೋನ್ ನಿನ್ನೆ ಬೇರೆ ತೊಗೊಂಬಂದೆ. ಆ ಫೋನಿನ ಬ್ಯಾಕ್ ಕವರ್ ತೊಗೊಂಬರ್ಕೊಂತೀನಿ. ಒಂದು ಬ್ಯಾಕ್ ಕವರ್ ಚೆನ್ನಾಗಿ ಸಿಕ್ಕರೆ ಪಾಡ ಅಂದ್ರೆ ನೋಡ್ಬೇಕು. ಬ್ಯಾಕ್ ಕವರ್ ತರಕೋಗಿ ಬ್ಯಾಕ್ ಕವರ್ ಒಂದು ಚೆನ್ನಾಗಿ ಸಿಗಲಿಲ್ಲ. ಹಾಗಾಗಿ ರೈಸ್ ತಿಂದು ಅಲ್ಲಿ ರೈಸ್ ಅಂಗಡಿ ನೀರು ಬಾಟ್ಲ್ ಕುಡಿದು ನೀರು ಬಾಟ್ಲ್ ಇಲ್ಲ ಅಂದರು. ನಾನು ನೀರು ಕುಡಿಬೇಕು. ಊಟ ಮಾಡಿಂದ ಬೇಕ್ರಿ ಬಂದು ನೀರು ತೊಗೊಳಕ್ಕೆ ನೀರು ಮಟ್ಕೊಂಡು ನೀರು ಕೊಡೋದು. ರಿಟರ್ನ್ ಅಂತ ಒಂದು ಮನೆಗೆ. ನೋಡಿ ಪೆಟ್ರೋಲ್ ಹಾಕ್ಸ್ಕೊಂಬರ ನೋಡಿ. ಜಸ್ಟ್ ವಿಶಾಲ್ ಮಾರ್ಟ್. ಫುಲ್ ಟ್ರಾಫಿಕ್ ಐತಿ. ಇಲ್ಲೇ ಬಿಡು, ಈ ಕಡೆನೇ ಖಾಲಿ ಐತಿ. ಅಲ್ಲೇ ಹೊಂಟಾನ. ಚಾ ಕುಡಿಯಕ್ಕೆ ಹೊಂಟಾನ ಕಾಣಿ. 80 ರೂಪಾಯಿ ಕೊಡೋದ. ಪೆಟ್ರೋಲ್ ಹಾಕ್ಸ್ಕೊಂಡು ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡು ರಿಟರ್ನ್ ಮನೆಗೆ ಹೊಂಟಿವಿ. ಇಲ್ಲಿ ನೋಡಿ, ಅಲ್ಲ ಬಸ್ ಸೈಡ್ ರೋಡ್ ಡ್ಯಾಮೇಜ್ ಇರೋ ಸಂಬಂಧ ಎಲ್ಲ ಫುಲ್ ಟ್ರಾಫಿಕ್. ನಾಗ್ಯಾಗ ಜ್ವರ ಬಂದು ಇವತ್ತು. ಅದ್ರ ಸಂಬಂಧ ಎಲ್ಲಿ ಅಷ್ಟು ಅಡ್ಡಾಡಿಲ್ಲ. ನಾಗರಾಜ್ ಅಣ್ಣನ ಮನೆ ಬಿಟ್ಟು ಮತ್ತು ಮುಂದೆ ನೋಡೋಣ. ರೆಸ್ಟ್ದಾಗ ಅಲ್ಲಿ 2-3 ದಿವಸ ಆರಾಮ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಮತ್ತು ಬೆಳಗಿನ ಬ್ಲಾಗ್ನಾಗ ಸಿಗ್ತೀನಿ.